ನಾವು ಎಂತ ತಲೆ ಹಿಡ್ಕದಾರ ಹೇಳ್ರಿ ಅವ್ರು. ಅದನ್ನ ಕೇಳಿ ನೀನು ಭಿಕ್ಷೆ ಕೊಡತ್ತೀವೋ, ನಿನಗೇನ್ ನಾಚಿಕೆ ಬರುವತ್ತಿಲ್ಲೋ? ಆ ಪ್ಯಾರಿ ಹತ್ತ ಫ್ಯಾಕ್ಟ್ರಿ ನಮ್ ಬೆಳಗಾವಿದ ರಾಮದುರ್ಗದಾಗ ಹೋಗತ್ತಿ, ಬಾಗಲಕೋಟೆ ಒಳಗೆ ಹೋಗತ್ತಿ, ಅಲ್ಲಿ ಕೂಡ ಆಯ್ತು. ಅವ್ HNT 950 ರೂಪಾಯಿ ನೋಡ್ತೇವೆ ನಾವು ತಲೆ ಹಿಡಕ್. ಎಂತ ತಲೆ ಹಿಡಕದನ್ ಹೇಳ್ರಿ. 20 ಕಿಲೋಮೀಟರ್ದಾಗ ಕಬ್ಬು ತರ್ತಾನೋ. ಇವತ್ತಿದ ಎಲ್ಲ ರೀತಿಯಿಂದ ಮೋಸ ಮಾಡುತ್ತಾರೆ. ನಮ್ಮನ್ನ ಮೋಸ ಮಾಡಿ ಈ ಕಾರ್ಖಾನೆ ಮಾಲಕರು ನೆಮ್ಮದಿ ಬದುಕತ್ತಾರೋ. ತಹಶೀಲ್ದಾರ್ ಸಾಹೇಬರು ಕೂಡ ಬಂದಾರೆ. ಇಲ್ಲಿ ಸರ್ಕಾರ ಕೂಡ ಇವತ್ತ ರಾಜ್ಯದ ಮುಖ್ಯಮಂತ್ರಿಗೆ ಒಂದು ಟನ್ ಕಬ್ಬಿಗೆ 5 ರಿಂದ 6 ಸಾವಿರ ರೂಪಾಯಿ ಬರೀ ಅಬಕಾರಿ ಖಾತೆ ಸ್ಪ್ರೀಟ್ ಮೇಲೆ ತೆರಿಗೆ ಹಣ ಹೋಗ್ತೈತೆ. 60 ರಿಂದ 70 ಸಾವಿರ ಕೋಟಿ ರೂಪಾಯಿ ಇವತ್ತ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿ ಮತ್ತು ಕೇಂದ್ರ ಸರ್ಕಾರ ಖಜಾನೆಗೆ ಹೋಗ್ತೈತೆ. ಇಥನಾಲ್ ರೆಡಿ ಮಾಡ್ರೆ ಇವತ್ತು ಕೇಂದ್ರ ಸರ್ಕಾರಕ್ಕೆ ಹಣ ಹೋಗ್ತೈತೆ. 60 ರೂಪಾಯಿದಂಗೆ ಇಥನಾಲ್ ಖರೀದಿ ಮಾಡ್ತಾರ. ಅದೇ ರೀತಿಯಾಗಿ ಇವೆಲ್ಲ ಕೂಡ ಲಾಭ ಆಗತ್ತೈತಿ. ನೋಡ್ರಿ, ಇಲ್ಲೇ ಮಹಾರಾಷ್ಟ್ರದಾಗ ನಿನ್ನೆ ಆ ಅಮೀದವಾಡ್ ಕಾರ್ಖಾನೆಯವ್ರು ನಮ್ಮ ಮಲ್ಲಪ್ಪನ ನೇತೃತ್ವದೊಳಗ ನಿನ್ನೆ ಅವರೆಲ್ಲ ಕಾರ್ಖಾನೆ MD ಅವರು ಬಂದ ಏನ್ ಬೆಲೆ ಘೋಷಣೆ ಮಾಡ್ರಪ್ಪ ಅಂತಂದ್ರ ಒಂದು 100 ಕಿಲೋಮೀಟರ್ ಕಬ್ಬು ಒಯ್ತಾರೆ ಅವ್ರ. 3410 ರೂಪಾಯಿ ಈ ಕಬ್ಬು ಬೆಳಿತಕ್ಕಂತ ರೈತರಿಗೆ ಅಡ್ವಾನ್ಸ್ ಆಗಿ ಕೊಡ್ತೀರಿ ಅಂತ ಹೇಳಿ ನಮ್ಗೆ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ಕೊಂಡ ಕಬ್ಬು ಕಳಿಸ್ರಿ ಅಂತ ಹೇಳುವಂತ ಕೆಲಸ ಮಾಡ್ರ. 20 ಕಿಲೋಮೀಟರ್ ಕಬ್ಬು 500 ರೂಪಾಯಿ ಕೊಡಕ ಈ ತಲೆ ಹಿಡಕರಿಗೆ ಏನಾಗೈತಿ? ಇದೇ ನಮ್ಮ ಜಿಲ್ಲಾ ಉಸ್ತುವಾರಿ ಅವ್ರು ಬಹುಶಃ ಹಾದಿಯಾಗ ಬರತ್ತೀರ. ಅಲ್ಲಿ ಹಾದಿಯಾಗ ಬರುತ್ತನಾಗ ನಮ್ಮ ಗುರುಗಳ ನಾವ ಅವ್ರ ಗಾಡಿ ತರಿಬೆ ಅಡ್ಡಗಟ್ಟಿ ಇಲ್ಲ, ನೀವು ಕಬ್ಬಿನ ಬೆಲೆ ನಿಗದಿ ಮಾಡಲೇಬೇಕು ತಕ್ಷಣ ಅಂತ ಹೇಳಿ ಹೇಳುವಂತ ಕೆಲಸ ಮಾಡಿದ್ರು. ಅವರು ಇವ ಸಾಯಂಕಾಲ ಏನೋ ಕಾರ್ಖಾನೆ ಎಲ್ಲ ಮಾಲಕರೆಲ್ಲ ಕೂಡಿ ಚರ್ಚೆ ಮಾಡಿ ಒಂದು ಮೀಟಿಂಗ್ ಮಾಡ್ತೋ ಅನ್ನೋಂಥದ್ದು ಹೇಳಿದಾರೆ. ಎಷ್ಟು ಮಟ್ಟಿಗೆ ಮಾಡ್ತಾರೋ ಏನಾಯ್ತು ಅವ್ರದ್ದು ಏನೇನು ಗದ್ದೆ ಅದಾವ ಗೊತ್ತಾಗುದಿಲ್ಲ. ಯಾಕಂದ್ರ ನಿಮಗೆ ನೆನಪಿರ್ಲಿ ಅವ್ರಿಗೆ ವಿಚಾರ ಏನಪ್ಪಾ ಅಂತಂದ್ರ ಇವ್ರಿಗೆ 100 ರೂಪಾಯಿ ಏನಾದ್ರು ಹೆಚ್ಚು ಕೊಟ್ರೆ ಕಾರ್ಖಾನೆ ಅವಾಗ 10 ಕೋಟಿ ರೂಪಾಯಿ ಹಣ ಹೋಗ್ತೈತಿ. ನನಗ್ ಮಜಾ ಮಾಡಾಕ, ಇನ್ನೊಂದು ಕಾರ್ಖಾನೆ ಕಟ್ಟಾಕ, ನಾ MLA ಆಗಾಕ ರೊಕ್ಕ ಬೇಕು, ರೈತರಿಗೆ ಕೊಡಬಾರ್ದು ಅನ್ನುವಂತ ಕೇವಲ ಹೊರಸು ಗುಣ ಅವರು. ರೈತರನ್ನು ಕೊಂದು ಬದುಕ್ತಕ್ಕಂತ ಈ ರಾಜಕಾರಣಿಗಳು, ಈ ಕಾರ್ಖಾನೆ ಮಾಲೀಕರ. ನಾವು ಶ್ರಮ ಪಡ್ತು ಕಬ್ಬನ್ನು ಬೆಳೆಸಿದವ್ರು. ನಾವು ಕಬ್ಬ ಕೂಸಿನಂಗ ಒಂದು ಮಳಿ ಕೊಡದ ಅದನ್ನ 12 ತಿಂಗಳು ಜೋಪಾನ ಮಾಡಿ ಅದಕ್ಕೆ ಏನೇನು ಖರ್ಚು ಬೇಕು ಲಕ್ಷಾಂತರ ರೂಪಾಯಿ ಇದೇ ನಮ್ಮ ಅಣ್ಣ ಹೇಳತ್ತಿದ್ದ. ಹೆಂಡತಿ ಕೊಳ್ಳಾಗಿಂದ ಗುಳದಾಳಿ ಒತ್ತೆ ಹೋಗುದು ಲಾಗೂಡ್ ಹಾಕಿ ಕಬ್ಬು ಬೆಳೆಸ್ತಕ್ಕಂತ ರೈತ ಕುಟುಂಬಗಳು ನಮ್ಮ. ಇಷ್ಟೆಲ್ಲ ಶ್ರಮ ಪಟ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಟನ್ ಕಬ್ಬು ಬೆಳೆಯಕ್ ವೈಜ್ಞಾನಿಕವಾಗಿ ಸಾಹೇಬ್ರ, ಒಂದು ಟನ್ ಕಬ್ಬು ಬೆಳೆಯಕ್ ವೈಜ್ಞಾನಿಕವಾಗಿ CACP ವರದಿ ಪ್ರಕಾರ 4500 ರೂಪಾಯಿ ಖರ್ಚು ಬರ್ತೈತಿ. ನಮಗ 3000 ಕೊಡ್ತಾರು, 3500 ರೂಪಾಯಿ ಇವತ್ತು ಕೇಳತ್ತು ಅಂದ್ರ ಇದು ಕೇವಲ ಭಿಕ್ಷುಕರು ಕೊಡ್ತಕ್ಕಂತ ಬೆಲೆ. ನಮ್ಮ ದುರ್ದೈವ ಕಾರಣ ಒಂದ, ಇವತ್ತು ನಾವು ಕಬ್ಬು ಬೆಳೆಗಾರರು ಒಕ್ಕಟ್ಟಿಲ್ಲದಿರ್ತಕ್ಕಂತ ಕಾರಣ. 40 ಲಕ್ಷ ಕಬ್ಬು ಬೆಳೆಗಾರ ಈ ರಾಜ್ಯದಾಗ ಏನಾರು ಒಕ್ಕಟ್ಟು ಬರೀ ಒಂದು ದಿನ ಆದ್ರೆ ಈ ದೇಶದ ಪ್ರಧಾನಮಂತ್ರಿ ಮಾತಾಡ್ತಾನ. ಇತ್ನಾಲ್ಕು ಏನು ಹೋಗ್ತಕ್ಕಂತ 60 ರೂಪಾಯಿ ನಮ್ಮದು, ನಾವು ಶ್ರಮ ಪಡ್ತು. ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಸಿದ್ದರಾಮಯ್ಯ ಸ್ಪ್ರೀಟ್ ಏನ್ ಅಬಕಾರಿ ಖಾತೆ ಮೇಲೆ ಹಣ ಹೋಗ್ತೈತಿ, ನಾವು ಕಬ್ಬು ಬೆಳೆದ ಸ್ಪ್ರೀಟ್ ರೆಡಿ ಆಗಿತ್ತು, ಅದ್ರಲ್ಲಿ ಸರಿಯ ತಯಾರು ಮಾಡ್ತೀವೋ ಅದ್ರೊಳಗಿನ ರೊಕ್ಕ ಕೊಡೋ ಕಿಸ್ಬಾಯಿ ಅಂತ ಹೇಳುವಂತ ಕೆಲಸ ಮಾಡ್ತೀವಿ. ಇವತ್ತು ಕೂಡ ರಾಜ್ಯದ ಮುಖ್ಯಮಂತ್ರಿ ಕಿತ್ತೂರಿಗೆ ಬರತಾರ. ನಾವ್ ಇಲ್ಲಿಂದ ಮುಗಿತಪ್ಪ ಅಂದ್ರೆ ಡೈರೆಕ್ಟ್ ಕಿತ್ತೂರಿಗೆ ಹೊಂಟಿದ್ವಿ. ಅಲ್ಲಿ ಕೂಡ 5,000 ರೈತರ ಸೇರಿದಾರೆ. ಈಗ ಅಲ್ಲಿ ಹಳ್ಳಿಯಾಳ, ಧಾರವಾಡ, ನಮ್ಮ ಬೆಳಗಾವಿ ಜಿಲ್ಲೆ ಆ ಭಾಗದ ರೈತರೆಲ್ಲ ಕೂಡ ಅಲ್ಲಿ ಬರತಾರ. ಮುಖ್ಯಮಂತ್ರಿಗೆ ಹೇಳೋರು ತಕ್ಷಣ ನೀವು ಕೂಡ ಈ ಕಬ್ಬಿನ ಬೆಲೆ ನಿಗದಿ ಮಾಡಲಿಕ್ಕೆ ಶಿವಾನಂದ ಪಾಟೀಲ್ ಸಾಹೇಬ್ ಇರಬಹುದು, ಸಕ್ಕರೆ ಸಚಿವ, ಶುಗರ್ ಕಮಿಷನರ್ ಇರಬಹುದು, ತಕ್ಷಣ ಕಾರ್ಖಾನೆ ಮಾಲೀಕರನ್ನೆಲ್ಲ ಕರೆದ ತಕ್ಷಣ ಬೆಲೆ ನಿಗದಿ ಮಾಡತಕ್ಕಂತ ಚಟುವಟಿಕೆ ಮಾಡ್ಬೇಕು. ಯಾಕಂತಂದ್ರ ಇವತ್ತಿ ಕಾರ್ಯಾಂಗ ಮತ್ತು ಶಾಸಕಾಂಗ ವ್ಯವಸ್ಥಾ ನಮ್ಮನ್ನ ಏನ್ ನಾವು ಇಲ್ಲಿ ಹೋರಾಟ ಮಾಡೋದಿಲ್ಲ, ಬೀದಿ ಒಳಗ್ ಕೂತ ಈ ಹೋರಾಟ ಮಾಡ್ಲಿಕ್ಕೆ ಅವ್ರ ಇದನ್ನ ಅವಶ್ಯಕತೆ ಇಲ್ಲ. ಅವ್ರಿಬ್ಬರು ಅವ್ರ ಕೆಲಸ ಮಾಡತ್ತಿಲ್ಲ ಅಂತೇಳಿ ಇವ್ರಿಗೆ ಬುದ್ಧಿ ಹೇಳಕ್ಕಾಗಿ ನಾವು ಹೋರಾಟ ಮಾಡಿ ಬೀದಿ ಒಳಗೆ ಹೋರಾಟ ಮಾಡ್ಬೇಕಾಗಿತ್ತು. ಇವ್ರೇನಾದ್ರು ಕೆಲಸ ಮಾಡಿ 4,000 4,500 ರೂಪಾಯಿ ರೇಟ್ ಸಿಕ್ಕಿರ ನಾವ್ಯಾಕೆ ಹೋರಾಟ ಮಾಡೋಣ? ಕಬ್ಬು ಇಷ್ಟು ಮಟ್ಟ ಇದ್ದಿದ್ದು ದಿನ ಇಷ್ಟು ದೊಡ್ಡದು ಬೆಳೀತು, ಕಬ್ಬಿನಾಗಿರ್ತು. ನಾವು ಇವತ್ತು ಮೋಸ ಮಾಡಿ
ಇವತ್ ಕಾರ್ಖಾನೆ ಮಾಲೀಕರ ಮೋಸ ಮಾಡತ್ತಾರೋ ತಕ್ಷಣ ಕಾರ್ಖಾನೆ ಮಾಲೀಕರಿಗೆ ವಿನಂತಿ ಮಾಡ್ತೇವೆ, ತಾವೇನಾರು 29-30 ತಾರೀಕೊಳಗಾಗಿ ಕಬ್ಬಿನ ಬೆಲೆ ನಿಗದಿಯನ್ನು ಘೋಷಣೆ ಮಾಡಿದ್ರ ಇಡೀ ಬೆಳಗಾವಿ ಜಿಲ್ಲೆ 14 ತಾಲೂಕಾ, ಬಾಗಲಕೋಟೆ ಇರಬಹುದು, ಧಾರವಾಡ, ಕಾರವಾರ ಮತ್ತು ಇವತ್ತು ಬಿಜಾಪುರ 4-5 ಜಿಲ್ಲೆ ಒಳಗ ರಾಜ್ಯ ಹೆದ್ದಾರಿ ಇರಲಿ, ರಾಷ್ಟ್ರೀಯ ಹೆದ್ದಾರಿ ಇರಲಿ, ಲಕ್ಷಾಂತರ ಜನ ಇವತ್ತು ರಸ್ತೆಗೆ ಬರ್ತಕ್ಕಂಥ ಕೆಲಸ ಮಾಡಬೇಕಾಗತ್ತೆ. ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ, ಕಾರ್ಖಾನೆ ಮಾಲೀಕರಿಗೆ ಕೂಡ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಕಾರ್ಖಾನೆ ಮಾಲೀಕರು ಕೂಡ 70% ಎಲ್ಲ ಕೂಡ ಶಾಸಕರು ಮತ್ತು ಅಧಿಕಾರದಾಗಿರ್ತಕ್ಕಂಥವ್ರು, ಸರ್ಕಾರದ ಪ್ರತಿನಿಧಿ ಇರ್ತಕ್ಕಂಥವ್ರು ಅದರಿ. ತಾವೆಲ್ಲ ಉಡಾಪಿ ಮಾಡ್ತಕ್ಕಂಥಲ್ಲ. ಇಲ್ಲಿ ಶ್ರೀಮಂತ ಪಾಟೀಲ ಕಾರ್ಖಾನೆ ಮಾಜಿ ಶಾಸಕ ಶ್ರೀಮಂತ ಪಾಟೀಲ್ ಕೆಂಪವಾಡಲ್ಲ, ಕೆಂಪವಾಡ ಕಾರ್ಖಾನೆ ಶ್ರೀಮಂತ ಪಾಟೀಲ ಅಲ್ಲಿ ಮಹಾರಾಷ್ಟ್ರದಾಗ 3,200 ರೂಪಾಯಿ ಕಬ್ಬಿನ ಬಿಲ್ ಕೊಟ್ಟತ್ತ, ಇಲ್ಲಿ 3,000 ರೂಪಾಯಿ ಕೊಟ್ಟತ್ತ. ಅನಂತ ತಲೆ ಹಿಡಿಕದ ಹೇಳ್ರಿ, ವಿಚಾರ ಮಾಡ್ರಿ. ಇದೆಲ್ಲ ಉಡಾಪಿತನ ಬಿಡ್ಬೇಕು ಸಾಹೇಬ. ಅದೆಲ್ಲ ಬಿಟ್ಟು ಮಂಡಾಗಿ ಅವ್ನ ಕಾರ್ಖಾನೆಗೆ, ಅವ್ನು ಕೂಡ ಕಾರ್ಖಾನೆ ಚಾಲೂ ಮಾಡತ್ತಿದ್ ಸಾಹೇಬ. ಅಲ್ಲಿ ಅವ್ನ ಕಾರ್ಖಾನೆಗೆ ಹೋಗಿಲ್ಲ, ನಾವು ರೈತ ಸಂಘ ಗುರುಗಳ ನೇತೃತ್ವದಾಗ ಮುಖಂಡರಾಗಿ ತಾಕೀತು ಮಾಡಿ ಬಂದು ಕಾರ್ಖಾನೆ ಯಾವ ಕಾರಣಕ್ಕೂ ಚಾಲೂ ಮಾಡೋಂಗಿಲ್ಲ, ಬೆಲೆ ನಿಗದಿ ಮಾಡಬೇಕು, ನಿಗದಿ ಮಾಡಿ ಚಾಲೂ ಮಾಡ್ಬೇಕಂದ್ರೆ ಬಂದ್ ಮಾಡಿದವ್. ಅವತ್ತು ತೋಡ್ನಿ ಕೊಟ್ಟಿದ್ದವ್, ಹೌದಲ್ರಿ? ಅಂತ ಉಡಾಪೆ ಇವತ್ತು ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಿನ್ನ ಖಾನಾಪುರದಾಗ ಚಾಲೂ ಮಾಡ್ರಿ, ಅಲ್ಲಿ ಕೂಡ ಬಂದ್ ಮಾಡಿ ಬಂದು ಇಡೀ ಜಿಲ್ಲೆಯಲ್ಲಿ ಎಲ್ಲಾ ಕಾರ್ಖಾನೆಗಳನ್ನ ಬಂದಿಡಿಸಿದೀವಿ. ದೀಪಾವಳಿ ಹಬ್ಬವನ್ನ ಇವತ್ತು ರೈತರು ಆಚರಣೆ ಮಾಡಲಿಲ್ಲ. ಕಾರಣ ಏನಂತಂದ್ರ ನಮ್ಮ ಕುಟುಂಬಗಳು ಆರ್ಥಿಕವಾಗಿ ಪ್ರಬಲ ಆಗ್ಲಿಲ್ಲ ಅಂದ್ರೆ ನಾವೆಲ್ಲ ಬೀದಿಗೆ ಬರ್ತು ಅನ್ನುವಂತ ಒಂದು ಉದ್ದೇಶ ಇಟ್ಕೊಂಡ ಇಡೀ 40 ಲಕ್ಷ ಕಬ್ಬು ಬೆಳೆಗಾರ ಪರವಾಗಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಕಬ್ಬು ಬೆಳೆಗಾರ ಹೋರಾಟ ಮಾಡತ್ತಾರು. ಅದಕ್ಕೆಲ್ಲಾ ಕಬ್ಬು ಬೆಳೆಗಾರ ಇವತ್ತೆಲ್ಲ ನೀವು ಸಹಜನ ಇವತ್ತೆಲ್ಲ ಸಾರ್ವಜನಿಕ ಬಂದ್ರಿ, ನೀವು ಚಿಂತನೆ ಮಾಡ್ರಿ. ನಾವು ಯಾರು ಕೂಡ ನವೆಂಬರ್ 1 ತಾರೀಕು ಕಾರ್ಖಾನೆ ಚಾಲೂ ಆಗ್ಬೇಕಾಗಿತ್ತು. ಈಗೂ ಕೂಡ ಬೆಲೆ ನಿಗದಿಯಾಗಿ ನವೆಂಬರ್ 1 ತಾರೀಕು ಚಾಲೂ ಆಗೇ ಆಗ್ತಾವ. ಯಾರು ಹೆದರ್ಬೇಕಾಗಿಲ್ಲ ನೀವು. ಯಾಕಂದ್ರೆ ನಾವು ಕಬ್ಬು ಕೊಡಿದ್ರೆ ಅವ್ರು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಬೇಕಾದ್ರೆ ಈಗ ಮಹಾರಾಷ್ಟ್ರ ಕೊಂಡದಾವ, ಮಹಾರಾಷ್ಟ್ರದವ್ರು ನಮ್ಮ ಕಬ್ಬು ಈಗಾಗಲೇ ನಾವು ಒಯ್ಯಕ್ ಪ್ರಾರಂಭ ಮಾಡಿದ. ಅವ್ರು 3,410 ರೂಪಾಯಿ ಕೊಡತ್ತಾರ. ಈಗ ಇನ್ನೊಂದು ಯಾವ್ದು ಕಾರ್ಖಾನೆ ಅವ್ರ ಇವತ್ತು ಬೇರೆ ಫ್ಯಾಕ್ಟ್ರಿ ಅವ್ರ 50 ರೂಪಾಯಿ 450 ರೂಪಾಯಿ ಘೋಷಣೆ ಮಾಡ್ತಾರ. ನಾಳೆ ಬರತ್ತಾರ ಅವರು 3,450 ರೂಪಾಯಿ ನಾವು ಕೊಟ್ಟು ಒಯ್ತೀವಿ ಅಂತ ನಾಳೆ ಒಬ್ರು ಪುಣ್ಯಾತ್ಮ ಬರತ್ತಾನ. ಅದ್ರೊಳಗಾಗಿ ಅಲ್ಲಿ ಮಹಾರಾಷ್ಟ್ರದಾಗ ಒಬ್ಬ ತಲೆ ಹಿಡಕ ಕಾರ್ಖಾನೆ ಅವ, ಅರಗ ಕಾರ್ಖಾನೆ ಅವ, ಅರಗ ಅವ ತಲೆ ಹಿಡಕದಾನ. ಅವನು ಇವತ್ತ ನೀವೆಲ್ಲರೂ ಈ ಕಾರ್ಯಕ್ರಮ ಮುಗಿದ ತಕ್ಷಣ ನಮ್ಮ ಗುರುಗಳ ನೇತೃತ್ವದಾಗ ತಾವೆಲ್ಲರೂ ಇಲ್ಲೇ 20-30 ಕಿಲೋಮೀಟರ್ ಆಕೈತೆ ಅವ್ನು ಹೋಗಿ ರಿಪೇರಿ ಮಾಡುವಂತ ಕೆಲಸ ಮಾಡಿ ನೀನು ಕೂಡ 3,500 ರೂಪಾಯಿ ಕಬ್ಬಿನ ಬಿಲ್ ಘೋಷಣೆ ಮಾಡಬೇಕು. ತೈಗಂಡ ಇಲ್ಲ ಅಂತಂದ್ರ ನಮ್ಮ ಕಬ್ಬನ್ನು ಕೊಡಂಗಿಲ್ಲ, ನೀನೇನಾರು ಉಡಾಪಿ ಮಾಡ್ರಿ ಬಿಡಂಗಿಲ್ಲ ಅಂತ ಹೇಳುವಂತ ಕೆಲಸ ಕೂಡ ಮಾಡ್ಬೇಕು. ಮಾಡ್ತೀರಿ? ಹೋಗ್ತಿರಿಲ್ವೇ? ಹೋಗ್ತೀರಿ? ಯಾರು ಹೋಗ್ತೀರಿ? ಕೈ ಎತ್ತಿರ ಅವನು ನೀವು ಯಾಕತ್ತವ್ರಪ್ಪ? ದಯವಿಟ್ಟು ಎಲ್ಲರೂ ಕೂಡ ಹೋಗ್ಬೇಕು, ಯಾರು ಕೂಡ ಹೆದರಬೇಡ್ರಿ. ಪೊಲೀಸ್ ಇಲಾಖೆಯಲ್ಲಿ ಕೂಡ ವಿನಂತಿ ಮಾಡ್ಕೋತೀವಿ, ಅರಗ ಕಾರ್ಖಾನೆಗೆ ಕಬ್ಬನ್ನ ಯಾವ ಕೂಡ ನಾವು ಅಲಾವ್ ಕೊಡುದಿಲ್ಲ. ಅವ್ನು ಬಿಲ್ ಘೋಷಣೆ ಮಾಡಿಲ್ಲ. ತಹಶೀಲ್ದಾರ್ ಸಾಹೇಬ್ರು ಕೂಡ ಇಡೀ ನಮ್ಮ ಬೆಳಗಾವಿ ಜಿಲ್ಲಾದಾಗೆಲ್ಲ ಕಬ್ಬು ಬಂದದವು. ನಮ್ಗೆ ಯಾವ ರೇಟ್ ಘೋಷಣೆ ಮಾಡ್ತಾರೆ ಮಹಾರಾಷ್ಟ್ರಕ್ಕೆ ಹೋಗಿ ತೊಂದರೆ ಇಲ್ಲ. ಈಗ ಅಮೀದ್ವಾಡ್ ಅವ್ರು ಒಯ್ಯತ್ತಾರು 3,410 ರೂಪಾಯಿ ಕೊಡತ್ತಾರ. ಈಗ ನಾಳೆ 3,450 ರೂಪಾಯಿ ಕೊಡತ್ತಾನ. ಅವ್ನು ಒಯ್ಲಿ. ಯಾವ ಇವತ್ತು ಅರಗದವ ಬೆಲೆ ಘೋಷಣೆ ಮಾಡಂಗಿಲ್ಲ, ಕಬ್ಬು ಒಯ್ಯಂಗಿಲ್ಲ. ನೀವೆಲ್ಲರೂ ಕೂಡ ಇವತ್ತ ಕಡಕ್ಕಾಗಿ ದಯವಿಟ್ಟು ತಾವೆಲ್ಲ ಜಾಗೃತ ಆಗ್ರಿ. ರೈತರನ್ನ ಕಬ್ಬು ಬೆಳೆಗಾರನ ಇವತ್ತು ನಾವೆಲ್ಲ ರಕ್ಷಣೆ ಮಾಡಬೇಕಾಗಿತ್ತು. ಲಕ್ಷ ಜನ ಕಬ್ಬು ಬೆಳೆಗಾರ ಮನ್ಯಾಗ ಕೂತಾರತ್ತಂದ್ರು ಅವರೆಲ್ಲ ಇವತ್ತು ಈ ಮೀಡಿಯಾ ಮುಖಾಂತರ, ಸೋಷಿಯಲ್ ಮೀಡಿಯಾ ಮುಖಾಂತರ ಲಕ್ಷಾಂತರ ಜನ ವೀಕ್ಷಣೆ ಮಾಡತ್ತಾರು. ಕಬ್ಬಿನ ಬಿಲ್ ನಾಳೆ ಏನಾಗ್ತತಿ, ನಾಡ್ದು ಏನಾಗ್ತತಿ ಅನ್ನುವಂತ ವೀಕ್ಷಣೆ ಅದಾರ. ಅವರು ಕೂಡ ಹೊರಗೆ ಬರೋ ಕಾಲ ಬಹಳ ದಿವಸ ಇಲ್ಲ, ಇನ್ನು ಕೆಲವೇ ದಿನದಾಗ ಹೊರಗೆ ಬರ್ತಾರೆ. ಇವತ್ತು ಸೈನಿಕರು ಕೂಡ ನಮಗೆ ಸಾಥ್ ಕೊಟ್ಟಾರ ನೋಡ್ರಿ. ಅವ್ರು ಜೋರಾಗಿ ಚಪ್ಪಾಳೆ ಬಾರಿಸ್ರಿ. ಯಾಕಂದ್ರೆ ಸೈನಿಕರು ಬೇರೆದವರಲ್ಲ, ಅಲ್ಲಿ ದೇಶ ಕಾಯ್ತಕ್ಕಂಥವ್ರ. ಈ ದೇಶನ ರಕ್ಷಣೆ ಮಾಡಿಸಿದವ್ರು ನಾವು, ದೇಶನ ಬದುಕಿಸಿದವ್ರು ನಾವು. ದೇಶ ನಮ್ಮ ರೈತರ ಮಕ್ಕಳಲ್ಲಿ ರಕ್ಷಣೆ ಮಾಡತ್ತಾರೆ, ಬೇರೆದವ್ರು ಇಲ್ಲ. ಅಲ್ಲಿ ಯಾರ MLA ಮಕ್ಕಳ, SP ಮಕ್ಕಳ, DC ಮಕ್ಕಳ, CM ಮಕ್ಕಳ ಅದಾರ ಅಲ್ಲಿ. ಅಲ್ಲೆಲ್ಲ ಬಡ್ರ ಮಕ್ಕಳ, ರೈತರ ಮಕ್ಕಳ ದೇಶ ಕಾಯತ್ತಾರೋ. ಈ ನಾಡಿಗೆ ಜನಕ್ಕ ಪುಕ್ಕಟ ಆಹಾರನ ನಾವು ಬೆಳೆದುಕೊಟ್ಟು ಈ ಜಗತ್ತನ್ನು ಬಯಸಿದ್ವು. ನರೇಂದ್ರ ಮೋದಿ, ಸಿದ್ದರಾಮಯ್ಯ ಈ ದೇಶ ಬಯಸಿಲ್ಲ.
ಬದುಕಿಸಿದವ್ರು ನಾವದು. ಪುಕ್ಕಟ್ಟ ಆಹಾರನ್ನ ಬೆಳೆದುಕೊಟ್ಟು ದೇಶನ ಜೀವಂತವಾಗಿಟ್ಟವ್ರು ನಾವದು. ಇವತ್ತು ನಮ್ಮ ಕುಟುಂಬಗಳು ಬೀದಿಗೆ ಬರತ್ತವು. ದೇಶದಾಗ ಅರ್ಧ ಗಂಟೆಗೆ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೋತಂದ್ರ ಈ ಕಾರ್ಯಾಂಗ ಮತ್ತು ಶಾಸಕಾಂಗ ನ್ಯಾಯಾಂಗ ಮೂರು ಕೂಡ ರೈತರ ಪಾಲಿಗೆ ಸತ್ತವು. ವಿಚಾರ ಮಾಡ್ರಿ. ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಮೂರು ಕೂಡ ರೈತರ ಪಾಲಿಗೆ 79 ವರ್ಷ ಆತ. ಇನ್ನ ಬೆಳೆದಂತ ಬೆಳೆಗೆ ಬೆಲೆ ಕೊಡ್ಸಕ್ಕಾಗಿಲ್ಪ ಅಂತಂದ್ರ ಈ ಅಂಬೇಡ್ಕರ್ನ ಅಪಮಾನ ಮಾಡ್ತಕ್ಕಂಥ ಚಟುವಟಿಕೆ ಇವತ್ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಗಾಂಧಿ ಅಜ್ಜ ಸ್ವತಂತ್ರ ಕೊಟ್ಟಿರ್ತಕ್ಕಂಥವ್ನು ಕೂಡ ಅಪಮಾನ ಮಾಡ್ತಾರೋ. ಸಂಗೊಳ್ಳಿ ರಾಯಣ್ಣನ್ನ ಇವತ್ತು ಕೊಂದಿರ್ತಕ್ಕಂಥ 11,000 ಎಕರೆ ಜಮೀನು ಇನ್ನ ಕೂಡ ಐತಿ. ವಿಚಾರ ಮಾಡ್ರಿ. ಇಂತ ತಲೆ ಹಿಡಕ್ರ ದೇಶದ್ರೋಹಿ 11,000 ಸಂಗೊಳ್ಳಿ ರಾಯಣ್ಣ ಹಿಡಿದು ಕೊಟ್ಟಾಗ ಇನ್ನ 11,000 ಎಕರೆ ಜಮೀನು ಇಟ್ಟಾರ. ಇವತ್ತ ಮುಖ್ಯಮಂತ್ರಿ ಅಲ್ಲಿ ಉತ್ಸವಕ್ಕೆ ಬರತನ ಆಚೆಗೆ ಬರ್ಬೇಕು ಅವ್ರಿಗೆಲ್ಲ. ವಿಚಾರ ಮಾಡ್ರಿ. ಇವತ್ತಿವೆಲ್ಲ ಯಾಕೆ ಹೇಳತ್ತು ಅಂತಂದ್ರ ನಿಮ್ಗೆಲ್ಲ ಗೊತ್ತಿರಬೇಕು. ದೇಶನ ರಕ್ಷಣೆ ಮಾಡ್ತಕ್ಕಂಥವ್ರು ನಾವು. ಆ 11,000 ಎಕರೆ ರೈತರಿಗೆ ಇಸು ಕೊಡ್ಬೇಕಾಗೈತಿ. ಇಸು ಕೊಡೋನ್ರಿ, ಬಿಡಂಗಿಲ್ಲ. ಅದು ಯಾವ ಕಾರಣಕ್ಕೂ ಬಿಡಂಗಿಲ್ಲ. ಅದು ನಮ್ಮ ಜಮೀನ್ ಐತಿ. ಚೆನ್ನಮ್ಮ ರಾಯಣ್ಣ ಭೂಮಿ ಐತಿ. 11,000 ಎಕರೆ ರೈತರಿಗೆ ಇಸು ಕೊಡ್ತಕ್ಕಂಥ ಕೆಲಸ ಆಗ್ತೈತಿ. ಕಬ್ಬಿನ ಬೆಲೆ ಮಾತ್ರ ನೀವು ಯಾರು ಹೆದರ್ಬೇಕಾಗಿಲ್ಲ. ಇವತ್ತೇನು ಕಾರ್ಖಾನೆಯವರಿಗೆ ಖಡಕ್ಕಾಗಿ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲಾ ಕಾರ್ಖಾನೆ ಹೇಳಿದು ಬೆಲೆ ನಿಗದಿ ಮಾಡಿ ಕಾರ್ಖಾನೆ ಪ್ರಾರಂಭ ಮಾಡ್ರಿ. ಏನಾದ್ರೂ ಬೆಲೆ ಯಾವ ನಿಗದಿ ಮಾಡಂಗಿಲ್ಲ. ಅಲ್ಲಿ 1000 ಜನ ನಮ್ಮ ಮಲ್ಲಪ್ಪಣ್ಣ ಗುರುಗಳ ನೇತೃತ್ವದಾಗ 100 ಜನ ಅಲ್ಲಿ ಟೀಮ್ ಇರುವುದು. ಅವ್ನ ರಿಪೇರಿ ಮಾಡ್ತಕ್ಕಂಥ ಕೆಲಸ ಮಾಡುದನ್ನ ಮಣ್ಣು ಬೇರೆ ಬೆಡ್ಕಾಳ ಮತ್ತು ಹಲಸಿದ್ನ ಚಾಲೂ ಮಾಡಿರ. ಚಿಕ್ಕೋಡಿ ಸರ್ಕಲ್ದಾಗ ಅವ್ರನ್ನ ಅರ್ಧ ಗಂಟೆ ಒಳಗೆ ಕರೆಸಿ ಸರ್ಕಲ್ದಾಗ ಬಂದ್ ಮಾಡಿ ಅಲ್ಲಿಬ್ಬರು ಕಾರ್ಖಾನೆ ಎಂಬಡಿಗಳನ್ನ ಕರೆಸಿ ತಪ್ಪಾಗೈತ್ರಿ ನಮ್ಮದ ಇನ್ ಮುಂದೆ ಚಾಲೂ ಮಾಡಂಗಿಲ್ಲ, ಬೆಲೆ ನಿಗದಿ ಮಾಡಿ ಚಾಲೂ ಮಾಡುವ ಅಂದಾಗ ಬಿಟ್ಟದು. ಹುಡುಗಾಟಿಕೆ ವ್ಯವಹಾರ ಇಲ್ಲ. ಇಲ್ಲಿ ಕೂಡ ಅಷ್ಟ ಪರಿಸ್ಥಿತಿ ಐತಿ. ರೈತರು ಯಾರು ಕಬ್ಬು ಕಟಾವು ಮಾಡ್ತಕ್ಕಂಥವ್ರು ಯಾರು ಗಡಬಡಿಸ್ಬೇಡ್ರಿ. ಗಡಬಡಿಸಿ ಅಪಾಯ ಬೇಡ. ಇನ್ನು ಬಾಳ ಅಂತಂದ್ರೆ 1 ತಾರೀಕು ಒಳಗಾಗಿ 100% ಬೆಲೆ ನಿಗದಿ ಮಾಡ್ಲೇಬೇಕು ಇವ್ರ. ಯಾಕಂದ್ರೆ ಈಗಾಗಲೇ ಮಹಾರಾಷ್ಟ್ರದಿಂದ ಸಾಕಷ್ಟು ಗಾಡಿಗಳು ಬಂದವ, ಅವರಿಗೆ ಗ್ಯಾಂಗ್ಗಳು ಬಂದವ್ರ ಖರ್ಚ ವೆರ್ಚ ಅವ್ರಿಗೆಲ್ಲ ತೊಂದರೆ ಐತಿ. ಅವ್ರ ಬೆಲೆ ನಿಗದಿ ಮಾಡೇ ಮಾಡ್ತಾರ.